ಸಚಿವ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯನ್ನು ಮತ್ತು ಜನತಾದಳದ ವರಿಷ್ಠ ಎಚ್ ಡಿ ದೇವೇಗೌಡ ಅವರನ್ನು ಭೇಟಿಯಾಗಿ ಗಂಟೆಗಟ್ಟಲೆ ಮಾತುಕತೆಯನ್ನು ನಡೆಸಿರುವಂಥದ್ದು ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಮನೆಯಲ್ಲಿ ಬೆಂಕಿಯನ್ನು ಹಾಕಿದೆ. ಈ ಹಿಂದೆಯೇ ನಾನು ಡಿ ಕೆ ಶಿವಕುಮಾರ್ ಅಥವಾ ಸತೀಶ್ ಜಾರಕಿಹೊಳಿ ಈ ಇಬ್ಬರಲ್ಲಿ ಯಾರ ಗುಂಪು ಮೊದಲಿಗೆ ಬಿ ಜೆ ಪಿಯನ್ನು ಸೇರಿಕೊಳ್ತದೆ ಅನ್ನುವಂತಹ ರಾಜಕೀಯ ಬೆಳವಣಿಗೆಗಳು ನಡೀತಾ ಇವೆ ಅನ್ನುವಂಥದ್ದನ್ನು ಹೇಳಿದ್ದೆ. ಅದಕ್ಕೆ ಅನುಸಾರವಾಗಿ ಈಗ ಸತೀಶ್ ಜಾರಕಿಹೊಳಿಯವರು ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಇದಕ್ಕೆ ಅವರು ಮುಖ್ಯ ಕಾರಣವನ್ನಾಗಿ ಇಟ್ಟುಕೊಂಡಿರುವಂಥದ್ದು ಹನಿ ಟ್ರ್ಯಾಪ್ ವಿಚಾರವನ್ನು. ಹನಿ ಟ್ರ್ಯಾಪ್ ವಿಚಾರ ಅನ್ನುವಂಥದ್ದು ಸಚಿವ ರಾಜಣ್ಣ ಸದನದಲ್ಲಿಯೇ ಆರೋಪ ಮಾಡಿದ್ದೇ ಒಂದಾದರೆ, ಆನಂತರ ಅದನ್ನು ದೂರು ಕೊಡುವ ವಿಚಾರಕ್ಕೆ ಬಂದಾಗ ಯೂ ಟರ್ನ್ ಹೊಡೆದಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಹೀಗೆ ಸಚಿವ ರಾಜಣ್ಣ ಯೂ ಟರ್ನ್ ಹೊಡೆಯುವುದಕ್ಕೆ ಕಾರಣ ಏನು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಅದರ ಹಿಂದೆ AICC ಇರುವಂಥದ್ದು ಸ್ಪಷ್ಟ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಅವರ ನಿವಾಸದಲ್ಲೇ ಭೇಟಿಯಾಗಲು ಹೋಗಿದ್ದಂತಹ AICCಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಹನಿ ಟ್ರ್ಯಾಪ್ನಂಥ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಬಾರ್ದಾಗಿತ್ತು ಅನ್ನುವ ಬೇಸರವನ್ನು ವ್ಯಕ್ತಪಡಿಸಿದರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಸಂತ್ರಸ್ತರು ತನ್ನ ಕಷ್ಟವನ್ನು ಹೇಳಿಕೊಳ್ಳದೆ ಇರೋದಕ್ಕೆ ಆಗ್ತದಾ ಅನ್ನುವ ಮಾತನ್ನು ಕೂಡ ನೇರವಾಗಿ ಹೇಳಿದರು. ಇದರಿಂದ ಸ್ಪಷ್ಟವಾಗೋದು ಏನು ಅಂತಂದರೆ, ಸಿದ್ದರಾಮಯ್ಯ ಅವರು ತನ್ನ ಆಪ್ತ ಬಳಗದಲ್ಲಿ ಇರುವಂಥವರನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಆಡಿರುವಂತಹ ಮಾತುಗಳು ನ್ಯಾಯದ ದೃಷ್ಟಿಯಿಂದ ಸಹಜವಾಗಿಯೇ ಇದೆ. ಅಂದರೆ ಹನಿ ಟ್ರ್ಯಾಪ್ ಮಾಡುವಂತಹ ಯಾವುದೇ ವ್ಯಕ್ತಿಯನ್ನಾಗಲಿ ಕಾನೂನಿನ ಕುಣಿಕೆಗೆ ಸಿಲುಕಿಸಬೇಕು ಅನ್ನುವ ಅವರ ಧೋರಣೆ ಸರಿಯಾದದೇ ಆಗಿದೆ. ಅದಕ್ಕೆ ತದ್ವಿರುದ್ಧವಾಗಿ ಪಕ್ಷಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಆಗ್ತದೆ ಅನ್ನುವ ಕಾರಣದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಹನಿ ಟ್ರ್ಯಾಪ್ ವಿಚಾರವನ್ನು ಮುಚ್ಚಿ ಹಾಕುವ ಯತ್ನವನ್ನು ಮಾಡ್ತಾ ಇದ್ದಂಥದ್ದು ಮೇಲ್ನೋಟಕ್ಕೆ ಕಂಡುಬರ್ತಿದೆ. ಅದರ ಅನುಸಾರವಾಗಿಯೇ ಸಚಿವ ರಾಜಣ್ಣ ಅವರು ಈಗ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಉಲ್ಟಾ ಹೊಡೆದುಬಿಟ್ಟಿದ್ದಾರೆ. ಸದನದಲ್ಲಿ ಆಡಿದ ಮಾತಿಗೂ ಈಗ ಅವರು ದೂರು ಕೊಡುವುದರಲ್ಲಿ ತೋರಿಸಿರುವಂತಹ ನಿರಾಸಕ್ತಿಗೂ ಮತ್ತು ಸಾಕ್ಷ್ಯಾಧಾರಗಳು ಇಲ್ಲ ಅನ್ನುವ ಮಾತುಗಳನ್ನು ಹೇಳುತ್ತಾ ಇರುವುದನ್ನು ಗಮನಿಸಿದರೆ, ಇದರಲ್ಲಿ ವರಿಷ್ಠರು ತಮ್ಮ ಒತ್ತಡವನ್ನು ಅವರ ಮೇಲೆ ಹೇರಿರುವುದು ಸ್ಪಷ್ಟವಾಗಿ ಕಾಣ್ತಿದೆ. ಇದೇ ಹೊತ್ತಿನಲ್ಲಿ ಇದೇ ವಿಚಾರದಲ್ಲಿ KN ರಾಜಣ್ಣ ಅವರ ಆರೋಪವನ್ನು ಬಗ್ಗು ಬಡಿಯುವುದರಲ್ಲಿ ಯಶಸ್ವಿಯಾಗಿರುವುದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಪಾತ್ರವೂ ಕೂಡ AICC ಮೇಲೆ ಆಗಿದೆ ಅನ್ನುವ ಮಾತುಗಳು ಕೇಳಿ ಬರುತ್ತಿರುವಂತಹ ಹೊತ್ತಿನಲ್ಲೇ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ದೆಹಲಿಯ ಮುಖಂಡರುಗಳಿಗೆ ತಿಳಿಸುವ ಯತ್ನವನ್ನು ಮಾಡ್ತಾ ಇರುವಂತಹ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಮುಖಂಡರುಗಳಿಗೆ ಹನಿ ಟ್ರ್ಯಾಪ್ನ ಹಿಂದೆ ಯಾರಿದ್ದಾರೆ ಅನ್ನುವ ವಿಚಾರವನ್ನು ಹೇಳುತ್ತಿರುವುದರ ಜೊತೆಯಲ್ಲೇ ಇದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ದರೆ ನನ್ನ ದಾರಿ ಬೇರೆ ಆಗ್ತದೆ ಅನ್ನುವ ಎಚ್ಚರಿಕೆಯನ್ನು ಕೊಡುವುದಕ್ಕೋಸ್ಕರವಾಗಿಯೇ ಜನತಾದಳದ ಮುಖಂಡರಾದ ಎಚ್ ಡಿ ದೇವೇಗೌಡ ಅವರನ್ನು, ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ. ಇದು ಕಾಂಗ್ರೆಸ್ಗೆ ಮುನ್ನೆಚ್ಚರಿಕೆಯನ್ನು ರವಾನಿಸುವಂಥದ್ದೇ ಆಗಿದೆ. ಈ ಹಿಂದೆಯೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರವನ್ನು ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಇದೇ ಸತೀಶ್ ಜಾರಕಿಹೊಳಿಯವರ ಸೋದರ ರಮೇಶ್ ಜಾರಕಿಹೊಳಿ ಸಡ್ಡು ಹೊಡೆದಿದ್ದರು. ಆನಂತರದ ದಿನಗಳಲ್ಲಿ ಆ ಸರ್ಕಾರ ಬಿದ್ದು ಹೋಯಿತು. ಹೀಗಾಗಿ ಸರ್ಕಾರಗಳ ವಿಚಾರದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಅವರು ತಮಗೆ ಅನುಕೂಲಕರ ಆಗುವಂತಹ ನಡೆಯನ್ನು ಮಾಡಿಕೊಳ್ತಾ ಬರ್ತಾ ಇದ್ದಾರೆ ಅನ್ನುವುದಕ್ಕೆ ಈ ಇಬ್ಬರು ಸೋದರರ ನಡಾವಳಿಗಳು ಕಾರಣ ಆಗಿವೆ. ಅವರ ವೈಯಕ್ತಿಕ ರಾಜಕಾರಣಗಳು ಏನಾದರೂ ಇರಲಿ, ಈಗ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲೇ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಮೂಲತಃ ಜನತಾದಳದವರು. ಅವರು ಈಗ ಸಿದ್ದರಾಮಯ್ಯ ಬಣದಲ್ಲಿ ಇದ್ದು ಮುಖ್ಯಮಂತ್ರಿ ಬದಲಾವಣೆ ಆಗೋದೇ ಆದರೆ ಆ ಸ್ಥಾನ ನನಗೆ ದೊರಕಬೇಕು, ಡಿ ಕೆ ಶಿವಕುಮಾರ್ ಅವರಿಗೆ ದೊರಕುವುದಂತೂ ಬೇಡವೇ ಬೇಡ ಅನ್ನುವ ವಾದವನ್ನು ಪ್ರಬಲವಾಗಿ ಮಂಡಿಸ್ತಾ ಇರುವಂಥದ್ದು ಎಷ್ಟು ನಿಜನೋ, ಒಂದು ವೇಳೆ ಇದಕ್ಕೆ ತದ್ವಿರುದ್ಧವಾದ ಬೆಳವಣಿಗೆಗಳು ಆಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುವಂತಹ ಅವಕಾಶ ಬಂದೊದಗಿದರೆ ಆಗ ತನ್ನ ನಿಲುವು ಏನಾಗಿರಬೇಕು ಅನ್ನುವುದರ ಮುನ್ನೆಚ್ಚರಿಕೆಯ ಕ್ರಮವಾಗಿ ಕಾಂಗ್ರೆಸ್ನ ಒಂದಷ್ಟು ಶಾಸಕರುಗಳನ್ನು ಒಗ್ಗೂಡಿಸಿಕೊಂಡು ಪಕ್ಷವನ್ನೇ ತೊರೆದು ಹೋಗಿಬಿಡುವಂತಹ ದಿಟ್ಟ ನಿರ್ಧಾರವನ್ನು ಕೈಗೊಳ್ತಾರೆ
ಅನ್ನುವ ಅನುಮಾನಗಳು ಇಂದಿನಿಂದಲೂ ಇವೆ. ಅದಕ್ಕೆ ಪೂರಕವಾದ ಎಲ್ಲ ತಂತ್ರಗಳನ್ನು ಮಾಡಿಕೊಂಡು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಪಡದ ರೀತಿಯಷ್ಟು ಸಂಖ್ಯೆಯ ಕಾಂಗ್ರೆಸ್ ಶಾಸಕರುಗಳನ್ನು ಒಗ್ಗೂಡಿಸಿಕೊಂಡಿದ್ದಾರೆ. ಅವರು ಭಾರತೀಯ ಜನತಾ ಪಕ್ಷ ಅಥವಾ ಜನತಾದಳಕ್ಕೆ ಸೇರ್ಪಡೆಯಾಗುವಂತಹ ಸಂದರ್ಭ ಬಂದೊದಗ್ತಾ ಇದೆ ಅನ್ನುವಂತಹ ಮಾತುಗಳಿಗೆ ಪೂರಕವಾಗಿ ಅವರು ಜನತಾದಳದ ವರಿಷ್ಠರ ಜೊತೆ ಆಡಿರುವಂತಹ ಮಾತುಗಳೇ ಪುರಾವೆಯಾಗಿವೆ. ಮಹಾರಾಷ್ಟ್ರದಲ್ಲೂ ಕೂಡ ಏಕನಾಥ ಶಿಂದೆ ಸಾಕಷ್ಟು ಸಂಖ್ಯೆಯ ಶಾಸಕರ ಜೊತೆಗೂಡಿ MESನ್ನು ಒಡೆದು BJPಗೆ ಸೇರಿ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ರೀತಿಯಲ್ಲಿ ಸೂಕ್ತ ಶಾಸಕರುಗಳನ್ನು ಒಗ್ಗೂಡಿಸಿಕೊಂಡು ಕಾಂಗ್ರೆಸ್ನ ಬಿಟ್ಟು ಹೋಗುವ ಮೂಲಕ ಕರ್ನಾಟಕದ ಶಿಂದೆ ಆಗುವ ಹಾದಿಯಲ್ಲಿ ಸತೀಶ್ ಜಾರಕಿಹೊಳಿ ಬಹುದೂರ ನಡೆದುಬಿಟ್ಟಿದ್ದಾರೆ ಅನ್ನುವ ಮಾತಿಗೆ ಪುಷ್ಟಿ ನೀಡುವಂತಹ ದೆಹಲಿಯಲ್ಲಿ ಅವರು ಕುಮಾರಸ್ವಾಮಿ ಮತ್ತು ದೇವೇಗೌಡರನ್ನು ಕಂಡು ಗಂಟೆಗಟ್ಟಲೆ ಮಾತಾಡಿರುವಂಥದ್ದೇ ಸಾಕ್ಷಿಯಾಗಿದೆ. ಈ ಎಲ್ಲ ಬೆಳವಣಿಗೆಗಳಿಂದ ಕಾಂಗ್ರೆಸ್ನಲ್ಲಿ ದಿಗ್ಭ್ರಮೆ ಉಂಟಾಗಿದೆ. ಅದರಲ್ಲೂ ಸಿದ್ದರಾಮಯ್ಯ ಬಣದಲ್ಲಿ ಇರುವಂಥವರಿಗೆ ಬಹುದೊಡ್ಡ ಶಾಕ್ ಇದಾಗಿದ್ದು, ಸಿದ್ದರಾಮಯ್ಯ ಅವರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ತನ್ನ ಚಾಣಾಕ್ಷ ರಾಜಕೀಯ ದಾಳವನ್ನು ಉರುಳಿಸ್ತಾ ಇರುವಂಥದ್ದು ನೇರವಾಗಿ ಕಾಂಗ್ರೆಸ್ ವರಿಷ್ಠರಿಗೆ ಕೊಡುತ್ತಿರುವ ಎಚ್ಚರಿಕೆಯೂ ಕೂಡ ಆಗಿದ್ದು, ನನಗೆ ಪೂರಕವಾದಂತಹ ನಿರ್ಧಾರಗಳು ಬಾರದೇ ಇದ್ದರೆ, ಅಂದರೆ DK ಶಿವಕುಮಾರ್ ಅವರನ್ನು ಹತ್ತಿಕ್ಕದೇ ಇದ್ದರೆ ನನ್ನ ದಾರಿ ಬೇರೆ ಆಗಿರ್ತದೆ, ಕಾಂಗ್ರೆಸ್ ಪಕ್ಷವನ್ನು ಒಡೆಯೋದಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ ಅನ್ನುವಂತಹ ಎಚ್ಚರಿಕೆಯ ಗಂಟೆಯನ್ನು ಈ ಜನತಾದಳದ ನಾಯಕರ ಭೇಟಿಯ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಇತ್ತ ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು 3ನೇ ಸಲ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿರುವಂಥದ್ದು ಕೂಡ ಆ ಪಕ್ಷದಲ್ಲಿ ಒಂದು ರೀತಿಯ ಬಿರುಗಾಳಿಯನ್ನು ಎಬ್ಬಿಸಿರುವ ಹೊತ್ತಿನಲ್ಲೇ ಕಾಂಗ್ರೆಸ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೊರಟಿರುವ ಪಥ ದೊಡ್ಡ ಮಟ್ಟದಲ್ಲೇ ರಾಜಕೀಯ ಕಂಪನವನ್ನು ಎಬ್ಬಿಸುವ ಸೂಚನೆಗಳು ಖಂಡಿತ ಇದ್ದೇ ಇವೆ. ಅವರು ಕರ್ನಾಟಕದ ಏಕನಾಥ ಶಿಂದೆ ಆಗಿಬಿಡುವ ಎಲ್ಲ ಸಾಧ್ಯತೆಗಳು ದಟ್ಟೈಸಿಕೊಳ್ತವೆ. ಈ ಹಿನ್ನೆಲೆಯಲ್ಲೇ DK ಶಿವಕುಮಾರ್ ವಿರುದ್ಧದ ವಿರೋಧಿ ಬಣಗಳು ಕಾಂಗ್ರೆಸ್ನಲ್ಲೇ ಇರುವಂಥವರು ಮತ್ತು ವಿರೋಧ ಪಕ್ಷಗಳಲ್ಲಿ ಇರುವಂಥವರು ಎಲ್ಲರೂ ಒಟ್ಟಾಗಿ DK ಶಿವಕುಮಾರ್ ಇಮೇಜನ್ನು ಡ್ಯಾಮೇಜ್ ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನು ಒಟ್ಟೊಟ್ಟಿಗೆ ಮಾಡ್ತಾಯಿದ್ದಾರೆ. ಅದು ಸಂವಿಧಾನದ ಬಗ್ಗೆ ಅವರು ಆಡಿರುವ ಮಾತಾಗಿರ್ಬೋದು, ಮಂಡ್ಯದ ಜನತೆಯ ಬಗ್ಗೆ ಛತ್ರಿ ಅಂತ ಹೇಳಿರುವ ಮಾತಾಗಿರ್ಬೋದು, ಅಥವಾ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಅವರ ಬಗ್ಗೆನೇ ಸಂಶಯವನ್ನು ತೋರಿಸ್ತಾ ಇರುವಂತಹ ನಡವಳಿಕೆಗಳು ಆಗಿರ್ಬೋದು. ಅದೆಲ್ಲ ಒಟ್ಟಾರೆಯಾಗಿ DK ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡಿಕೊಂಡಿರುವಂಥದ್ದೇ ಆಗಿದೆ. ಹಾಗಂತ DK ಶಿವಕುಮಾರ್ ಮಾಡಿದ್ದೆಲ್ಲವೂ ಸರಿ ಅನ್ನೋದು ಅಲ್ವೇ ಅಲ್ಲ. ಪರಿಸ್ಥಿತಿ ಹೀಗಿರುವಾಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ತನ್ನ ಬೆಂಬಲಕ್ಕೆ ಇರುವಂತಹ ಕಾಂಗ್ರೆಸ್ ಶಾಸಕರ ಗುಂಪಿನ ಸಮೇತ ಪಕ್ಷವನ್ನು ತೊರೆದು ಬಿಡ್ತಾರೆ. ಅದಕ್ಕೆ ಸಮಯ ಸನ್ನಿಹಿತ ಆಗ್ತಾಯಿದೆ. ಅದಕ್ಕೆ ಪೂರಕವಾದ ಎಲ್ಲ ವೇದಿಕೆಯನ್ನು ಕುಮಾರಸ್ವಾಮಿಯವರು ನಿರ್ಮಿಸಿಕೊಡ್ತಿದ್ದಾರೆ. ಅದಕ್ಕೆ ಸೂಕ್ತವಾದ ತಂತ್ರಗಾರಿಕೆಗಳನ್ನು ದೇವೇಗೌಡರು ಒದಗಿಸಿಕೊಡ್ತಾ ಇದ್ದಾರೆ ಅನ್ನುವ ಮಾತುಗಳು ಕೇಳಿ ಬರುತ್ತಿರುವ ಹೊತ್ತಿನಲ್ಲೇ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ತಳೆದಿರುವ ನಿಲುವಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಳೆದಿರುವ ನಿಲುವಿಗೂ ಅಜಗಜಾಂತರ ವ್ಯತ್ಯಾಸ ಇದ್ದು, ಖರ್ಗೆ ಮತ್ತು ಸಿದ್ದರಾಮಯ್ಯ ಅವರ ನಡುವೆಯೂ ಕೂಡ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೋರಿರುವುದರ ಹಿನ್ನೆಲೆಯಲ್ಲೇ ಹನಿ ಟ್ರ್ಯಾಪ್ ವಿಚಾರವನ್ನೇ ಮುಂದಿಟ್ಟುಕೊಂಡು ಸತೀಶ್ ಜಾರಕಿಹೊಳಿ ಅವರು ತನ್ನ ರಾಜಕೀಯ ನಡೆಯನ್ನು ಬದಲಾಯಿಸಿಕೊಳ್ಳುತ್ತಾ ಹೋಗ್ತಾ ಇರುವಂಥದ್ದು ರಾಜಕೀಯ ರಂಗದಲ್ಲಿ ವಿಶೇಷ ಬಿರುಗಾಳಿಯನ್ನು ಎಬ್ಬಿಸ್ತಾ ಇದೆ. ಇದು ಯಾವ ತಿರುವನ್ನು ತೆಗೆದುಕೊಳ್ತದೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.